ಟೇಸ್ಟಿಯಾಗಿರುವ ಕುಂದಾಪುರ ಚಿಕನ್ ಸುಕ್ಕ, ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಈ ಮಸಾಲ ಪೌಡ್ರ್ ಮಾಡೋದು ತುಂಬ ಸುಲಭ. ಇವಾಗ ನಾವು ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 2 ಗಾರ್ಲಿಕ್ಕು ಮತ್ತು ಒಂದು 50 ಗ್ರಾಮ್ ಆಗುವಷ್ಟು ಜಿಂಜರನ್ನು ತೊಗೊಂಡಿದ್ದೀನಿ. ಅವೆರಡನ್ನೂ ಚೆನ್ನಾಗಿ ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಹೆಚ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಕಂಟೈನರಲ್ಲಿ ಇಟ್ಕೊಳ್ಳೋಣ. 1.5 kg ಆಗುವಷ್ಟು ಚಿಕನ್ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು 3ರಿಂದ 4 ದೊಡ್ಡ ಗಾತ್ರದ ಆನಿಯನನ್ನು ಹೆಚ್ಕೊಳ್ಳೋಣ. ಆನಿಯನ್ ಹೆಚ್ಕೊಳ್ಳೋಕ್ಕಿಂತ ಮೊದಲು ಅದರ ಹೊರಗಡೆ ಸಿಪ್ಪೆ ಆದಮೇಲೆ ಕೆಲವೊಮ್ಮೆ ಬ್ಲ್ಯಾಕ್ ಕಲರ್ ಇರುತ್ತೆ, ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಆಮೇಲೆ ನೀಟಾಗಿ ಹೆಚ್ಕೋಬೇಕು. 1-2 ಟೊಮೊಟೊ, ಇದನ್ನು ಕೂಡ ನೀಟಾಗಿ ತೊಳ್ಕೊಂಡು ಹೆಚ್ಕೊಳ್ಳೋಣ. ಟ್ಯಾಮರಿಂಡನ್ನು ನೆನೆಸಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ಒಂದು 1/4 ಕಪ್ ಆಗುವಷ್ಟು ಕೊಕೊನಟ್ ಆಯಿಲ್ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲಿರಲಿ. ಇವಾಗ 2 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿದೆ. ಅಂಗಡಿಯಿಂದ ತಂದಿರೋದಾದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿಬಿಟ್ಟು ಸ್ಮೆಲ್ ಟೇಸ್ಟ್ ಎರಡೂ ಹೋಗಿರುತ್ತೆ. ಇವಾಗ ಆಗಲೇ ಹೆಚ್ಚಿಟ್ಕೊಂಡಿರೋ ಆನಿಯನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆಗೋಷ್ಟು ಹುರಿತಾ ಇರಬೇಕಾಗತ್ತೆ ಆನಿಯನ್ ಹುರಿದಷ್ಟು ಒಳ್ಳೆಯದು. ಇವಾಗ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಆಗಲೇ ಹೆಚ್ಚಿ ಇಟ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡಬೇಕಾಗತ್ತೆ. ಬಟ್ ಅದಕ್ಕಿಂತ ಮೊದಲು ಆನಿಯನ್ಗೆ ಸ್ವಲ್ಪ ಜಾಸ್ತಿ ಸಮಯ ಕೊಡಬೇಕು. ಅದು ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಷ್ಟು ಒಳ್ಳೆಯದಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಇವಾಗ ಟೊಮೆಟೊನ ಆ್ಯಡ್ ಮಾಡೋಣ. ಟೊಮೆಟೊನ ಆ್ಯಡ್ ಮಾಡಿ ಅದು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಜಾಸ್ತಿ ಏನು ಬೇಯೋದು ಬೇಡ, ಯಾಕಂದರೆ ಚಿಕನ್ ಆ್ಯಡ್ ಮಾಡಿ ಆದಮೇಲೆ ಚಿಕನ್ ಜೊತೆನೂ ಅದು ಬೇಯುತ್ತೆ. ಸೊ ಇವಾಗ ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡೋಣ. ಇದರಲ್ಲಿ ಎಲ್ಲ ಥರದ ಪೀಸಸ್ ಕೂಡ ಇದೆ, ಖಾಲಿ ಮಾಂಸ ಮಾತ್ರ ತೊಗೊಂಡಿಲ್ಲ, ಆರ್ಗನ್ ಪೀಸಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತದೆ. ಸೊ ಹಾಗಾಗಿ ನಾನು ಇಲ್ಲಿ ಮೊದಲಿಗೆ ಮೀಡಿಯಮ್ ಟೀ ಸ್ಪೂನ್ನಲ್ಲಿ 2 ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕ್ತೀನಿ. ಆಮೇಲೆ ಬೇಕಾದರೆ ರುಚಿ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಬೋದು. ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡಬೇಕು. ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಎಲ್ಲ ಕಡೆಗೆ ಟರ್ಮರಿಕ್ ಪೌಡ್ರ್ ಮತ್ತು ಸಾಲ್ಟು ಹೋಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು 15ರಿಂದ 20 ನಿಮಿಷ ತನಕ ಬೇಯಲಿಕ್ಕೆ ಬಿಡೋಣ. ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಿ ಅದನ್ನು ಒಂದು ಮಿನಿಮಮ್ 15 ನಿಮಿಷ ಬೇಯಲಿಕ್ಕೆ ಇಟ್ಬಿಡೋಣ. ಅದು ಬೇಯಲಿ, ಮೀಡಿಯಮ್ ಫ್ಲೇಮಲ್ಲಿರಲಿ. ಇವಾಗ ಒಂದು ದೊಡ್ಡ ಗಾತ್ರದ ಕೊಕೊನಟನ್ನು ತಗೊಂಡು ಅದನ್ನು ಫುಲ್ಲಾಗಿ ತುರಿದು ಈಗ ಒಂದು ಪಾತ್ರೆಯಲ್ಲಿ ಕೋಕೋನಟನ್ನು ಹುರ್ಕೋಬೇಕು. ಇದು ಆ್ಯಕ್ಚುಲಿ ಸುಕ್ಕಕ್ಕೆ ತುಂಬ ಚೆನ್ನಾಗಿ ಒಂದು ಪರಿಮಳವನ್ನು ಕೊಡುತ್ತೆ. ಹಾಗಾಗಿ ತೆಂಗಿನಕಾಯಿನ ಹುರ್ಕೋಬೇಕಾಗತ್ತೆ. ಹಾಗೆ ಆ್ಯಡ್ ಮಾಡಿದರೂ ಮಾಡ್ಬೋದು, ಸಮಯ ಇಲ್ಲ ಅಂತಂದರೆ. ಇಲ್ಲಂತಿದ್ರೆ ನಮಗೆ ಟೈಮ್ ಇದೆ, ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಅನಿಸಿದರೆ ಅದನ್ನು ಚೆನ್ನಾಗಿ ಒಂದು ಅರ್ಧ 1/4 ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡಿಬಿಟ್ಟು ಹುರ್ಕೊಳ್ಳೋಣ. ಅದು ತಳ ಹಿಡಿಲಿಕ್ಕೆ ಬಿಡಬಾರ್ದು. ಇಲ್ಲಿ ಆಯಿಲ್ ಏನು ಹಾಕ್ತಾ ಇಲ್ಲ ನಾವು. ಚೆನ್ನಾಗಿ ಹುರ್ಕೊಂಡು ಅದು ಸ್ವಲ್ಪ ಗರಿ ಗರಿ ಆಗಬೇಕು. ಆವಾಗ ಒಂದು ಪರಿಮಳ ಬರಲಿಕ್ಕೆ ಶುರು ಆಗ್ತದೆ. ಸೊ ಅಷ್ಟು ಮಾಡಿ ಸೈಡಿಗೆ ಇಟ್ಕೊಂಡ್ಬಿಟ್ಟು ಆಗಲೇ ನೆನೆಸಿರೋ ಈ ಹುಣಸೆ ಹುಳಿನ ಚೆನ್ನಾಗಿ ಕಿವುಚಬೇಕು.
ಚೆನ್ನಾಗಿ ಕಿವುಚಿ ಅದರದ್ದು ಸಾಸ್ ತೆಗೆದಾದ್ಮೇಲೆ ಖಾಲಿ ಸಾಸನ್ನು ಮಾತ್ರ ನಾವು ಇದಕ್ಕೆ ಬಳಸುವಂಥದ್ದು. ಅದರದ್ದು ಸಿಪ್ಪೆ ಥರದ್ದೆಲ್ಲ ಏನಿರುತ್ತೆ ಅದನ್ನು ಬಿಸಾಡಬೇಕು. ಅದನ್ನು ಹಿಂಡಿ ಖಾಲಿ ಸಾಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಅದನ್ನು ಇನ್ನೊಂದು 5 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡೋಣ. 5 ನಿಮಿಷದಿಂದ 10 ನಿಮಿಷ ಬೆಂದರೂ ಪರವಾಗಿಲ್ಲ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಪದೇ ಪದೇ ಮಗ್ಚುತ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಮಸಾಲ ಪೌಡ್ರು ನಾನು ಬಿಗಿನಿಂಗಲ್ಲೇ ತೋರಿಸಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರೋದು. ಒಂದು 2 ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈಸಿಯಾಗಿದೆ. ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಬಿಟ್ಟು ನಾನು ಮಾಡಿರುವಂಥದ್ದು. ಅದರ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಇವಾಗ ನೋಡಿ, ಚಿಕನೆಲ್ಲ ಬೆಂದುಬಿಟ್ಟು ಅದರದ್ದು ನೀರು ಬಿಟ್ಟಿದೆ. ಸೊ ಬೇಕಾದರೆ ಮಕ್ಕಳಿಗಂತ ಈ ಸೂಪನ್ನು ತೆಗೆದಿಟ್ಕೋಬೋದು. ಮಕ್ಕಳು ಚಿಕನ್ ಪೀಸಸ್ ತಿನ್ನೋದಿಲ್ಲ, ಬಟ್ ಅವರಿಗೆ ಸ್ವಲ್ಪ ಟೇಸ್ಟ್ ಗೊತ್ತು ಮಾಡಿಸಬೇಕು ಅಂತಿದ್ರೆ ಈ ಸೂಪನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಇವಾಗ ಮಾಡಿಟ್ಕೊಂಡಿರೋ ಮಸಾಲ ಪೌಡರ್ನ ಒಂದು 8 to 9 ಟೇಬಲ್ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡಿ. ಇಲ್ಲಾಂದರೆ 10 ಸ್ಪೂನ್ ಕೂಡ ಆ್ಯಡ್ ಮಾಡ್ಬೋದು, ಯಾಕಂದರೆ ಇದು ಬ್ಯಾಡಗಿ ಮೆಣಸಲ್ಲಿ ಮಾಡಿರೋದು, ಜಾಸ್ತಿ ಖಾರ ಇರಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಇವಾಗ ಬೇಯಲಿಕ್ಕೆ ಅಂತ ಪುನಃ ಬಿಡೋಣ. ಇನ್ನೊಂದು 5 ನಿಮಿಷ ಹಾಗೆ ಅದು ಬೇಯಲಿ. ಅದು ಬೆಂದಾದಮೇಲೆ ಹುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಆ್ಯಡ್ ಮಾಡೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ಸಹ ಒಂದು 5 ನಿಮಿಷದ ತನಕ ಬೇಯಲಿಕ್ಕೆ ನಾವು ಸಮಯ ಕೊಡ್ಬೋದು. 5ರಿಂದ 10 ನಿಮಿಷ ಅಂದರೆ ಆಗಲೇ ಬೆಂದಿರುತ್ತೆ. ಟೋಟಲಾಗಿ ಚಿಕನ್ಗೆ ಒಂದು ನಾವು 20ರಿಂದ 30 ನಿಮಿಷಗಳ ತನಕ ಬೇಯಿಸಿದರೆ ಸಾಕಾಗುತ್ತೆ. ಬೇಯಲಿಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ನೀರನ್ನು ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಾದರೆ ಇವಾಗ ಒಂದು ಸರಿ ಟೇಸ್ಟ್ ನೋಡಿಕೊಳ್ಳಿ, ಉಪ್ಪು ಖಾರ ಹುಳಿ ಎಲ್ಲದೂ ಕೂಡ ಸರಿಯಾಗಿ ಆಗಿದೆಯಾ ಅಂತ. ಲಾಸ್ಟಲ್ಲಿ ಕೊರಿಯಾಂಡರ್ ಲೀವ್ಸನ್ನು ಆ್ಯಡ್ ಮಾಡಿ, ಬೇಕಾದರೆ ಮಾತ್ರ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಆಲ್ಮೋಸ್ಟ್ ಬೆಂದು ನಮ್ಮ ಚಿಕನ್ ರೆಡಿ ಆಯಿತು. ಗ್ಯಾಸನ್ನು ಆಫ್ ಮಾಡೋಣ. ತುಂಬ ಕಲರ್ ನೋಡಿದರೆ ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ ಹೊಗೆ ಆಡ್ತಾಯಿದೆ. ಇವಾಗ ರೆಡಿಯಾಗಿರುವ ಚಿಕನನ್ನು ಒಂದು ಬೌಲಲ್ಲಿ ಹಾಕಿ ನೀರು ದೋಸೆ ಅಥವಾ ರೈಸ್ ಜೊತೆ ತಿನ್ನೋಕ್ಕೆ ಕೊಟ್ಬಿಡಿ. ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ.